So welcome back to our channel Active Catalysts. In this video you will get some idea regarding how to prepare for theory of computation and for what content ಅಥವಾ ನೀವೇನು ಬರೆದ್ರೆ ಅವ್ರು ಮಾರ್ಕ್ಸ್ ಕೊಡ್ತಾರೆ ಅಂತ. Okay, starting with the first module, definitely they will ask one of the definitions. ಇದಂತೂ ಪಕ್ಕ. ಸೊ ನಾನು ಮಾಡ್ಯೂಲ್ ವೈಸ್ ವಿಡಿಯೋ ಇನ್ನೇನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಇವತ್ತಿಂದ, ಅದನ್ನು ನೀಟಾಗಿ ಫಾಲೋ ಮಾಡಿ. ಬಿಕಾಸ್ ಆಸ್ ಐ ಹ್ಯಾವ್ ಟೋಲ್ಡ್, ಈವನ್ ಸಿ ಎನ್ ಅಲ್ಲೂ ಕೂಡ ತುಂಬ ಕ್ವೆಶನ್ಸ್ ರಿಪೀಟ್ ಆಗಿತ್ತು, ಎಕ್ಸೆಪ್ಟ್ 3 ಕ್ವೆಶನ್ಸ್ ನಾನು ಕೊಟ್ಟಿರೋ ಕ್ವೆಶನ್ ಬ್ಯಾಂಕಿಂದ. ಸೊ ನೀವೇ ಯೋಚನೆ ಮಾಡಿ ವೆದರ್ ಯು ಶುಡ್ ಫಾಲೋ ಆರ್ ನಾಟ್. ಆಯಿತಾ? SCBM ಕೂಡ ಅಷ್ಟೇ, ಎಕ್ಸೆಪ್ಟ್ ದಟ್ ದಿಸ್ ಥಿಂಗ್ ಕ್ರಿಟಿಕ್ಸ್ ಆಫ್ ಎಕ್ಸ್ಟ್ರೀಮ್ ಪ್ರೋಗ್ರಾಮಿಂಗ್ ಅದೊಂದು ಬಿಟ್ಟು ಎಲ್ಲ ಕ್ವೆಶನ್ಸ್ ವರ್ ಫ್ರಮ್ ದ ಕ್ವೆಶನ್ ಬ್ಯಾಂಕ್ ಓನ್ಲಿ. ಸಿ ಎನ್ ಕೂಡ ಅಷ್ಟೇ, ಇಫ್ ಯು ಟ್ರಸ್ಟ್ ಆ್ಯಂಡ್ ಸಾಲ್ವ್ ಡೆಫಿನೆಟ್ಲಿ ಯು ಕ್ಯಾನ್ ಸ್ಕೋರ್ ವೆಲ್, ಜಸ್ಟ್ ಟ್ರಸ್ಟ್ ಮೀ ಅಷ್ಟೇ. ಪ್ರೂಫ್ ಬೇಕು ಅಂದರೆ ಆಲ್ರೆಡಿ ಎಲ್ಲ ಏನೇನು ಲಾಸ್ಟ್ 2 ಸಬ್ಜೆಕ್ಟ್ಸಿಂದಿತ್ತು, SCPM ಇರ್ಬೋದು, CN ಇರ್ಬೋದು, ಎಲ್ಲ ಕ್ವೆಶನ್ ಬ್ಯಾಂಕು ಎಲ್ಲ ವೀಡಿಯೋಸ್ ನಿಮಗೆ ಸಿಗುತ್ತೆ. ಓಕೆ, ನೋ ನೀಡ್ ಟು ಹೈಡ್ ಎನಿಥಿಂಗ್, ಯು ಕ್ಯಾನ್ ಜಸ್ಟ್ ಗೋ ಆ್ಯಂಡ್ ಚೆಕ್ ದೇರ್. ಓಕೆ, ವೆನ್ ಇಟ್ ಕಮ್ಸ್ ಟು CN ನೋಡಿ, ಲೈಕ್ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಒಂಥರ ಬೇರೆನೇ ಇದೆ. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, 1B ಕ್ವೆಶನ್ ಅನ್ನ ನೋಡೋಣ. ಆಯ್ತಾ? ಡಿಫೈನ್ DFA, ಡ್ರಾ ಅ DFA ಟು ಎಕ್ಸೆಪ್ಟ್, ಆ ಥರ ಇದೆ ಅಲ್ವಾ. ಸೊ ಇಲ್ಲಿ ನೀವು 1B ಅಲ್ಲಿ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ನೋಡಿದ್ರೆ, ಓಕೆ 1B ನೋಡಿ, ಡೆಫಿನೇಷನ್ ಆಫ್ DFA ಅಂತ ನೀವು ಬರಿತೀರಾ, ಆಮೇಲೆ ನೀವು DFA ಕನ್ಸ್ಟ್ರಕ್ಟ್ ಮಾಡ್ತೀರಾ. ಬಟ್ ಇಲ್ಲಿ ಆಲ್ಸೋ ದೇ ಹ್ಯಾವ್ ಆಸ್ಕ್ಡ್ ಎಕ್ಸ್ಪ್ಲನೇಷನ್ ಆಫ್ 5 ಟಪಲ್ಸ್ ಅಂತ, ಇದು ನೀವು ಬರೆಯೋಕ್ಕೆ ಮರಿಬಹುದು. ಸೊ ಹಾಗಾಗಿ ಅಕಾರ್ಡಿಂಗ್ ಟು ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ನಾನು ನೋಟ್ಸನ್ನು ಪ್ರಿಪೇರ್ ಮಾಡಿಬಿಟ್ಟು ನಿಮ್ಗೆ ಏನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಲ್ವಾ, ಆ ನೋಟ್ಸನ್ನು ನೀವು ನೋಟ್ ಮಾಡ್ಕೊಂಡು ಓದಬೇಕು. ಐ ಹ್ಯಾವ್ ಥಾಟ್ ಆಫ್ ನಾಟ್ ಗಿವಿಂಗ್ TOC ನೋಟ್ಸ್, ಬಿಕಾಸ್ ಪ್ರಾಕ್ಟೀಸ್ ಒಂದ್ಸಲಾದರೂ ಬರೆದ್ರೆ ಮಾತ್ರ ತಲೆಯಲ್ಲಿರುತ್ತೆ. ಯಾಕಂದರೆ ಬಿಕಾಸ್ ಐ ಡೋಂಟ್ ವಾಂಟ್ ಟು ಗೆಟ್ ಬ್ಲೇಮ್ಡ್ ದಟ್ ಆಫ್ಟರ್ ವಾಚಿಂಗ್ ಯುವರ್ ವಿಡಿಯೋ ಆಲ್ಸೋ ಐ ಕುಡಂಟ್ ಸ್ಕೋರ್ ವೆಲ್, ಬಿಕಾಸ್ ಐ ವಾಂಟ್ ಯು ಟು ರೈಟ್ ಇಟ್ ಅಟ್ಲೀಸ್ಟ್ ಒನ್ಸ್. ಆಯಿತಾ? ಸೊ ಅದೊಂದು ರೀಸನ್ ಅನ್ಬೋದು. ಸೊ ಇಲ್ಲಿ ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ ತಾನೆ, ಇವಾಗ ನೋಡಿ, ಎಕ್ಸ್ಟ್ರಾ ಏನೋ ಬರೆಯೋದು ಇದ್ದೇ ಇರುತ್ತೆ ಅಕಾರ್ಡಿಂಗ್ ಟು ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್. ಇಟ್ಸ್ ನಾಟ್ ದಟ್ ನೀವು ಚೆನ್ನಾಗಿ ಓದ್ತಿಲ್ಲ ಅಥವಾ ನೀವು ಬರೀತಿಲ್ಲ ಅಂತ. ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ನೇ ಅವ್ರು ಆ ಥರ ಡಿಸೈನ್ ಮಾಡಿರ್ತಾರೆ, ಸ್ಕೋರ್ ಮಾಡಬಾರ್ದು ಅಂತ. ಓಕೆ, ಸೊ ಬಟ್ ನಿಮ್ಗೆ ಇವಾಗ ಗೊತ್ತಾಗಿದೆ ಅನ್ಕೊಳ್ತೀನಿ, ಲೈಕ್ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಹಿಂಗಿದೆ, ಅದ್ರ ಪ್ರಕಾರ ಹೇಗೆ ಓದಬೇಕು ಅಂತ. ಆ್ಯಂಡ್ ಡೆಫಿನೆಟ್ಲಿ ನೀವು ದಿನ ಒಂದೊಂದು ಮಾಡೆಲ್ ಓದ್ತಾ ಹೋದ್ರೂ ಕರೆಕ್ಟಾಗಿ ಸಾಕಾಗುತ್ತೆ. ಇನ್ನು ನೆಕ್ಸ್ಟ್ ಸಬ್ಜೆಕ್ಟ್ ಬಗ್ಗೆ ಯೋಚನೆ ಮಾಡಬೇಡಿ. ಫಾರ್ ದ್ಯಾಟ್ ಆಲ್ಸೋ ಐ ಅಪ್ಲೋಡ್ ದ ನೋಟ್ಸ್, ಲೈಕ್ ವಾಟ್ ನೋಟ್ಸ್ ಆ್ಯಂಡ್ ಆಲ್ ಯು ಕ್ಯಾನ್ ಸ್ಟಡಿ, ಅದೆಲ್ಲ ಅಪ್ಲೋಡ್ ಮಾಡ್ತೀನಿ. ಯು ಕ್ಯಾನ್ ಸ್ಟಡಿ ಫ್ರಮ್ ದ್ಯಾಟ್. ಆ್ಯಂಡ್ ಕರೆಕ್ಟಾಗಿ ಯಾವ ನೋಟ್ಸ್ನ ಫಾಲೋ ಮಾಡಬೇಕು ಅಂದರೆ ಐ ಗಿವ್ ದ ಲಿಂಕ್ ಆಫ್ ಎವ್ರಿ ನೋಟ್ಸ್ ಆ್ಯಂಡ್ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಲಿಂಕ್ ಕೂಡ ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ನಾನು ಯಾವಾಗಾದರೂ ಕಮ್ಯುನಿಟಿ ಪೋಸ್ಟಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ ಅಂದರೆ ಇಟ್ ಇಸ್ ನಾಟ್ ವಾಟ್ ಇಸ್ ದಟ್ ವಾಟ್ಸಪ್ ಗ್ರೂಪ್ ಅಲ್ಲ. ಆಯಿತಾ? ಎಷ್ಟೋ ಜನರಿಗೆ ವಾಟ್ಸಪ್ ಕಮ್ಯುನಿಟಿ ಅನ್ಕೊಳ್ತೀರಾ, ಬಟ್ ವಾಟ್ಸಪ್ ಕಮ್ಯುನಿಟಿ ಅಲ್ಲ. ಸೊ ನೀವು ಈ ಥರ ಚಾನಲ್ನ ಓಪನ್ ಮಾಡಿದ್ಮೇಲೆ ಯು ವಿಲ್ ಗೆಟ್ ಸಮಥಿಂಗ್ ಲೈಕ್ ವಿಸಿಟ್ ಕಮ್ಯುನಿಟಿ. ಸೊ ವಿಸಿಟ್ ಕಮ್ಯುನಿಟಿಯಲ್ಲಿ ಇಲ್ಲೆಲ್ಲ ಸಿಗುತ್ತೆ. ಓಕೆ, ನೀವು ಕೂಡ ಕ್ವಶನ್ಸ್ನ ಪೋಸ್ಟ್ ಮಾಡ್ಬೋದು, ಡೌಟ್ಸ್ ಇದ್ದರೆ ಇಲ್ಲೂ ಕೇಳಬಹುದು. ಆ್ಯಂಡ್ ನಾನು ಏನೇ ನೋಟ್ಸ್ ಅಪ್ಲೋಡ್ ಮಾಡಿದ್ರು ಇಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ, ಸೊ ದ್ಯಾಟ್ ಎಲ್ಲರಿಗೂ ಸಿಗುತ್ತೆ ಬೇಗ ಅಂತ. ಆ್ಯಂಡ್ ಒನ್ ಸೈಡ್ ಇರುತ್ತೆ ಕೂಡ. ಓಕೆ, ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಲೆಟ್ ಸ್ಟಾರ್ಟ್ ವಿತ್ ದ TOC. ಮೇಕ್ ಶೋರ್ ಯು ಹ್ಯಾವ್ ಅ ಗುಡ್ ನೋಟ್ಸ್ ಟು ರೈಟ್ ಇಟ್. ಯಾಕಂದರೆ ಒಂದ್ಸಲಾದರೂ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಇಟ್ ಈಸ್ ಹೆಲ್ಪ್ಫುಲ್. TOC ಸುಮ್ಮನೆ ನೋಡ್ಕೊಳ್ತಾ ಹೋದ್ರೆ ಇಟ್ ವಿಲ್ ಬಿ ಈಸಿ, ಬಟ್ ಸಾಲ್ವ್ ಮಾಡಿದ್ರೆ ಇಟ್ಸ್ ನಾಟ್ ಲೈಕ್ ದ್ಯಾಟ್. ಸೊ ಏನೇನು ನಾವು ಕವರ್ ಮಾಡ್ತೀವಿ ಅಂದರೆ, ಡೆಫಿನೆಟ್ಲಿ ವಿ ವಿಲ್ ಬಿ ಕವರಿಂಗ್ ಮಾಡೆಲ್ ಕ್ವಶನ್ ಪೇಪರ್, ಡಿಸೆಂಬರ್ ಪೇಪರ್, ಜೂನ್-ಜುಲೈ ಪೇಪರ್, ಆ್ಯಂಡ್ ಒನ್ ಮೋರ್ ಜೂನ್-ಜುಲೈ ಮೇಕಪ್ ಪೇಪರ್. ಆ್ಯಂಡ್ ಅದ್ರ ಜೊತೆಗೆ ಸಮ್ ಎಕ್ಸ್ಟ್ರಾ ಪ್ರಾಕ್ಟೀಸ್ ಕ್ವೆಶನ್ಸ್ ಆಲ್ಸೋ. ಸೊ ಯಾವ ಆರ್ಡರ್ ಮೇಲೆ ನಾನು ಸಾಲ್ವ್ ಮಾಡಿಸ್ತೀನಿ, ಯು ಕ್ಯಾನ್ ಆಲ್ಸೋ ಗೋ ವಿತ್ ದ್ಯಾಟ್ ಆರ್ಡರ್ ಓನ್ಲಿ. So wishing you guys all the very best. Let's do it.